ಎಲ್ಲ ಪ್ರೇಕ್ಷಕರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. SDM ಮಲ್ಟಿಮೀಡಿಯಾ ಸ್ಟುಡಿಯೋ ಫೇಸ್ಬುಕ್ನ ಸಾಪ್ತಾಹಿಕ ಕಾರ್ಯಕ್ರಮ ಯೋಗ ದೀಪಿಕೆಗೆ ಆತ್ಮೀಯವಾದ ಸ್ವಾಗತ. ಇಲ್ಲಿಯವರೆಗೆ ಆಸನಗಳನ್ನು ಮಾಡುವ ವಿಧಾನಗಳನ್ನು ತಮಗೆ ಪರಿಚಯ ಮಾಡಿಕೊಟ್ಟಿದ್ದೇವೆ. ಈ ಪ್ರಾಥಮಿಕ ಆಸನಗಳನ್ನು ಕಲಿತುಕೊಂಡ ನಂತರ ಅದರ ಮುಂದಿನ ಹಂತಕ್ಕೆ ಅಷ್ಟಾಂಗ ಯೋಗಗಳಲ್ಲಿ ಒಂದಾದಂತಹ ಪ್ರಾಣಾಯಾಮದ ಹಂತಕ್ಕೆ ನಾವು ಹೋಗ್ತಾ ಇದ್ದೇವೆ. ಪ್ರಾಣಾಯಾಮ ಎಂಬ ಶಬ್ದಕ್ಕೆ ಪ್ರಾಣ ಅಂದರೆ ಪ್ರಾಣವಾಯುವನ್ನು, ನಾವು ಉಸಿರಾಡುವ ಗಾಳಿಯನ್ನು ವ್ಯವಸ್ಥಿತವಾಗಿ ಅದನ್ನು ಬಳಸುವಂತಹ ವಿಧಾನವನ್ನು ಪ್ರಾಣಾಯಾಮ ಎಂಬುದಾಗಿ ಕರಿತೇವೆ. ಅನೇಕ ಪ್ರಾಣಾಯಾಮಗಳನ್ನು ನಮ್ಮ ಋಷಿಮುನಿಗಳು ಅಭ್ಯಾಸ ಮಾಡಿ ನಮಗೋಸ್ಕರ ಅದನ್ನು ತಿಳಿಸಿಕೊಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾದ ಒಂದು ಪ್ರಾಣಾಯಾಮ ಇವತ್ತು ಪರಿಚಯಿಸ್ತಾ ಇದ್ದೇವೆ. ಆ ಪ್ರಾಣಾಯಾಮದ ಹೆಸರು ಕಪಾಲಭಾತಿ ಎಂಬುದಾಗಿ. ಕಪಾಲಭಾತಿ ಪ್ರಾಣಾಯಾಮ ಎನ್ನುವುದು ನಮ್ಮ ಇಡೀ ಶರೀರವನ್ನು ಪುನಃ ಆಕ್ಟಿವೇಟ್ ಮಾಡುವಂತಹ ಒಂದು ವ್ಯವಸ್ಥೆಯಾದ್ದರಿಂದ ಇದಕ್ಕೆ ಅತ್ಯಂತ ಪ್ರಾಶಸ್ತ್ಯ ಇದೆ. ಕಪಾಲಭಾತಿ ಪ್ರಾಣಾಯಾಮ ಮಾಡುವಾಗ ನಮಗೆ ಇಷ್ಟವಾದ ಆಸನದಲ್ಲಿ ಕೂತ್ಕೋಬೇಕು. ವಜ್ರಾಸನ ಅಥವಾ ಸ್ಥಿರವಾದ ಸುಖವಾದಂತಹ ಪದ್ಮಾಸನವೋ ಯಾವುದೋ ಆಸನದಲ್ಲಿ ಕೂತ್ಕೋಬೇಕು. ನೇರವಾಗಿ ಕುಳಿತುಕೊಂಡ ನಂತರ ನಾವು ಉಸಿರಾಟ ಮಾಡುವ ಕ್ರಿಯೆಯನ್ನು ಈ ಕಪಾಲಭಾತಿಯಲ್ಲಿ ತಿಳಿಸ್ಕೊಡ್ತೇವೆ. ಉಸಿರಾಟ ಮಾಡುವಾಗ ನಿಧಾನವಾಗಿ ಉಸಿರನ್ನು ತಗೋಬೇಕು. ಆಮೇಲೆ ಪ್ರಯತ್ನಪೂರ್ವಕವಾಗಿ ಆ ಉಸಿರನ್ನು ನಮ್ಮ ದೇಹದಿಂದ ಹೊರಕ್ಕೆ ಹಾಕಬೇಕು. ಹಾಗೆ ಹೊರಕ್ಕೆ ಹಾಕುವಾಗ ಉಸಿರು ತಗೊಂಡು ಉಸಿರನ್ನು ಬಿಡುವ ಸಂದರ್ಭದಲ್ಲಿ ನಮ್ಮ ಹೊಟ್ಟೆಯ ಭಾಗ ಎನ್ನುವಂಥದ್ದು ಸಂಕೋಚ ಆಗ್ತದೆ ಮತ್ತು ವಿಸ್ತಾರವಾಗ್ತದೆ, ಅದಾಗಬೇಕು. ಹೀಗೆ ಪ್ರಯತ್ನಪೂರ್ವಕವಾಗಿ ಉಸಿರನ್ನು ಹೊರಕ್ಕೆ ಹಾಕುವ ಕ್ರಿಯೆಯನ್ನು ಕಪಾಲಭಾತಿ ಪ್ರಾಣಾಯಾಮ ಅಂತ ಕರಿತೇವೆ ನಾವು. ಈ ಪ್ರಾಣಾಯಾಮ ಮಾಡುವಾಗ ಕೇವಲ ಹೊಟ್ಟೆಯ ಭಾಗ ಮಾತ್ರ ಕಂಪಿಸಬೇಕು. ಅದು ಬಿಟ್ಟು ನಮ್ಮ ಹೃದಯದ ಭಾಗ, ಅದೇ ರೀತಿ ನಮ್ಮ ಭುಜದ ಭಾಗಗಳು, ನಮ್ಮ ಮುಖ, ಇದ್ಯಾವುದೂ ಕೂಡ ಆವಾಗ ಕಂಪಿಸಬಾರದು. ಅದು ಸ್ಥಿರವಾಗಿ ಇರಬೇಕು. ಆ ರೀತಿಯಲ್ಲಿ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಬೇಕು. ಬನ್ನಿ, ಕಪಾಲಭಾತಿ ಪ್ರಾಣಾಯಾಮ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೇವೆ. ಮುಂದಿನದಾಗಿ ಕಪಾಲಭಾತಿಯ ಅಭ್ಯಾಸ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ಜೋರಾಗಿ ಉಸಿರನ್ನು ಹೊರಹಾಕಿ ಹೊಟ್ಟೆ ಭಾಗದಲ್ಲಿ ಆಗುತ್ತಿರುವ ಬದಲಾವಣೆಯನ್ನು ಗಮನಿಸಿ. ಶ್ವಾಸಕೋಶದ ತೊಂದರೆಗೆ ಒಳ್ಳೆಯ ಅಭ್ಯಾಸವಾಗಿದೆ ಕಪಾಲಭಾತಿ ಕ್ರಿಯಾ. ಮತ್ತೊಮ್ಮೆ ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ತೀವ್ರ ಗತಿಯಲ್ಲಿ ಉಸಿರನ್ನು ಹೊರಹಾಕ್ತಾ ಇರಿ. ಮತ್ತೊಂದು ಬಾರಿ ಅಭ್ಯಾಸ. ದೀರ್ಘವಾಗಿ ಉಸಿರನ್ನು ತೆಗೆದುಕೊಂಡು ತೀವ್ರ ಗತಿಯಲ್ಲಿ ಉಸಿರನ್ನು ಹೊರಹಾಕಿ. ಕಪಾಲಭಾತಿ ಕ್ರಿಯಾ ಆದ ನಂತರ ಬದಲಾವಣೆಯನ್ನು ಗಮನಿಸಿ. ಕಪಾಲಭಾತಿ ಪ್ರಾಣಾಯಾಮ ಎಂಬುದು ಇದು ನಮ್ಮ ದೇಹದ ಸೌಖ್ಯಕ್ಕೆ, ಆರೋಗ್ಯಕ್ಕೆ ತುಂಬ ಪ್ರಮುಖವಾದಂಥದ್ದು. ನಮ್ಮ ಬ್ರೈನಿಂದ, ಮೆದುಳಿನಿಂದ ಪ್ರಾರಂಭ ಮಾಡಿ ಇಡೀ ಶರೀರದಲ್ಲಿ ಈ ವಾಯುವಿನ ನಿಯಂತ್ರಣ ಮತ್ತು ವಾಯುವನ್ನು ಪ್ರಯತ್ನಪೂರ್ವಕವಾಗಿ ಹೊರಗೆ ಹಾಕುವುದರಿಂದ ರಕ್ತ ಸಂಚಾರ ಎನ್ನುವುದು ಪುನಃ ಹೊಸದಾಗಿ ಎಲ್ಲ ಕಡೆಗಳಲ್ಲಿ ಅದು ಆಕ್ಟಿವೇಟ್ ಆಗ್ತದೆ. ಆವಾಗ ಇಡೀ ಶರೀರಕ್ಕೆ ವಿಶೇಷವಾದಂತಹ ಶಕ್ತಿ, ಎನರ್ಜಿ ಅಂತ ನಾವೇನು ಕರಿತೇವೆ, ಅದು ಆಗಮಿಸ್ತದೆ. ಈ ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಸೈನಸಿಟಿಸ್ ಸಮಸ್ಯೆ ಇದ್ದರೆ ಆ ಸಮಸ್ಯೆ ದೂರವಾಗ್ತದೆ. ಮೂಗಿನಲ್ಲಿ ಯಾವುದಾದ್ರೂ ಬ್ಲಾಕೇಜ್ಗಳಿದ್ದರೆ, ಅಡೆತಡೆಗಳಿದ್ದರೆ ಅದರ ನಿವಾರಣೆ ಆಗ್ತದೆ. ಅದರ ಜೊತೆಯಲ್ಲಿ ನಮ್ಮ ಕುತ್ತಿಗೆಯ ಭಾಗದಲ್ಲಿ ಇರುವಂತಹ, ಬೆನ್ನಿನ ಹುರಿಯಲ್ಲಿ ಮೂಲಾಧಾರ ಚಕ್ರದಲ್ಲಿರುವಂತಹ ದೋಷಗಳೆಲ್ಲ ಪರಿಮಾರ್ಜನೆಯಾಗಿ ಇಡೀ ಶರೀರಕ್ಕೆ ಹೊಸ ಚೈತನ್ಯ ಎನ್ನುವಂಥದ್ದು ಈ ಕಪಾಲಭಾತಿ ಪ್ರಾಣಾಯಾಮದಿಂದ ಬರ್ತದೆ. ಈ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡುವಾಗ ಯಾರಿಗೆ ತೀವ್ರವಾದ ಹೃದಯ ಸಂಬಂಧಿ ಕಾಯಿಲೆಗಳಿದೆ ಅಂಥವರು ಅದನ್ನು ಸದ್ಯಕ್ಕೆ ಮಾಡದೇ ಇರುವಂಥದ್ದು ಉಚಿತ. ಈ ಕಪಾಲಭಾತಿ ಪ್ರಾಣಾಯಾಮವನ್ನು 3 ಆವೃತ್ತಿಯಲ್ಲಿ ಮಾಡಬೇಕು. ಮೊದಲನೇ ಸಲ 30 ಉಸಿರಾಟವನ್ನು ಮಾಡಬೇಕು. ಒಮ್ಮೆ ವಿಶ್ರಾಂತಿ ಕೊಡಬೇಕು, ಮತ್ತೆ 30, ಮತ್ತೆ ವಿಶ್ರಾಂತಿ, ಮತ್ತೆ 30, ಹೀಗೆ 3 ಆವೃತ್ತಿಯಲ್ಲಿ ಪ್ರಥಮ ಸೋಪಾನದಲ್ಲಿ ಮಾಡಬೇಕು. ಆಮೇಲೆ ಅದನ್ನು ಹೆಚ್ಚಿಸ್ತಾ ಹೋಗಬೇಕು. ಇದರಿಂದ ನಮಗೆ ತುಂಬ ಪ್ರಯೋಜನ ಎನ್ನುವುದು ಸಿಕ್ಕತ್ತೆ. ನಮಸ್ಕಾರ.